ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕಿ ಯೂಟ್ಯೂಬ್ ಚಾನಲ್. ನೀವು ಕಾಮನ್ ಆಗಿ ಕೇಳ್ತಾ ಇರುವಂಥ ಪ್ರಶ್ನೆ, ನಮಗೆ ಇನ್ನೂ 11ನೇ ಕಂತು ಮತ್ತು 12ನೇ ಕಂತು ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಗೃಹಲಕ್ಷ್ಮಿ 11ನೇ ಕಂತು 12ನೇ ಕಂತು ನಿಮ್ಮ ಖಾತೆಗೆ ಬರುತ್ತಾ? ಈ ಯೋಜನೆ ಸದ್ಯಕ್ಕೆ ಏನಾಗಿದೆ ಮತ್ತು ಈ ಯೋಜನೆ ಬಗ್ಗೆ ಒಂದು ಬ್ಯಾಡ್ ಅಪ್ಡೇಟ್ ಕೂಡ ಇದೆ. ಏನು ಆ ಬ್ಯಾಡ್ ಅಪ್ಡೇಟು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ಈ ವಿಡಿಯೋದಲ್ಲಿ ಎಲ್ಲ ರೀತಿಯ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಬೆಲ್ಲೈಕನ್ನಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಈ ವಿಡಿಯೋಗೆ ಲೈಕನ್ನು ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಬಿಡಿ. ಆಯಿತಾ ಲೈಕು? ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮಗೆಲ್ಲ ಸಹ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಗೃಹಲಕ್ಷ್ಮಿ 11ನೇ ಕಂತು 12ನೇ ಕಂತು ಸಹ ಇನ್ನೂ ಯಾರಿಗೂ ಬಂದಿಲ್ಲ. ನೀವು ಅದು ಯಾವಾಗ ಬರುತ್ತೆ, ಏನು ಇವತ್ತಿನ ಅಪ್ಡೇಟ್ ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಆದರೆ ಇನ್ನೂ ಕೆಲವರಿಗೆ 10ನೇ ಕಂತಿನ ಗೃಹಲಕ್ಷ್ಮಿ ಹಣನೇ ಬಂದಿಲ್ಲ. ಅದರಲ್ಲಿ 80% ಜನಕ್ಕೆ 10ನೇ ಕಂತು ಬಂದಿದೆ, ಇನ್ನು 20% ಜನಕ್ಕೆ 10ನೇ ಕಂತು ಬಂದಿಲ್ಲ. ಮತ್ತು ಹಾಗೇ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಅಮೌಂಟು ಸಹ ಪೆಂಡಿಂಗ್ ಆಗಿದೆ. ಅದರ ಆಪೋಸಿಟ್ ಪಾರ್ಟಿ ಆಗಿರುವಂಥ BJP ಅವರು ಮೊದಲೇ ಹೇಳಿದರು, ನಿಮಗೆ 5 ವರ್ಷಗಳ ಕಾಲ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗ್ಯಾರಂಟಿ ಯೋಜನೆಗಳನ್ನ ನೀವು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಜನರ ಮುಂದೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡಿ ಅಂತ ತಿಳಿಸ್ತಾಯಿದ್ರು. ಆದರೆ ಅದಕ್ಕೆ ಪ್ರತಿ ಉತ್ತರವಾಗಿ DK ಶಿವಕುಮಾರ್ ಆಗಿರ್ಬೋದು, CM ಸಿದ್ದರಾಮಯ್ಯ ಅವರಾಗಿರ್ಬೋದು, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಪ್ಪ ಹೇಳ್ತಿದ್ರು ಅಂತ ಹೇಳಿದ್ರೆ, ಎಲೆಕ್ಷನ್ ಆದಮೇಲೂ ಸಹ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗುತ್ತೆ ಮತ್ತು ಈ ಯೋಜನೆ 5 ವರ್ಷಗಳ ಕಾಲವೂ ಸಹ ಜಾರಿಯಲ್ಲಿರುತ್ತೆ, ಜನ ಏನು ಸಹ ಭಯವನ್ನು ಪಡಬೇಡಿ ಅಂತ ತಿಳಿಸ್ತಾಯಿದ್ರು. ಆದರೆ ಈಗ ನೋಡಿದ್ರೆ ಎಲೆಕ್ಷನ್ ಆದಮೇಲೆ ಒಂದೇ ಒಂದು ಕಂತು ಸಹ ಜನಕ್ಕೆ ಬರಲಿಲ್ಲ ಅಂತ ರಿಪೋರ್ಟ್ ಬರ್ತಾಯಿದೆ. ಮತ್ತು ಎಲೆಕ್ಷನ್ ಮುಗಿದಿದೆ. ಈಗ ಕಾಂಗ್ರೆಸ್ ಅವರು ಆಡಳಿತವಾಗಿ ಎಷ್ಟು ಸ್ಥಾನ ಬರ್ತಾಯಿದೆ ಅನ್ನೋದನ್ನೆಲ್ಲ ನೋಡ್ಕೊಂಡಿದ್ದಾರೆ. ಮತ್ತು ಅವ್ರು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ, ಹೆಂಗೋ ಜನ ನಮಗೆ ಓಟ್ ಹಾಕಿಲ್ಲ, ಆ ಯೋಜನೆಯನ್ನು ನಾವು ಯಾಕೆ ಜನಕ್ಕೆ ಕೊಡಬೇಕು, ನಮಗೆ ಅವರು ಓಟೇ ಹಾಕ್ತಿರೋದ್ರಿಂದ ಜನಕ್ಕೆ ಡಿಲೇ ಮಾಡೋಣ ಅಂತ ಮಾಡ್ತಾ ಇರ್ಬೋದು ಅಂತ ಸೋರ್ಸ್ಗಳು ಹೇಳ್ತವೆ. ಮತ್ತು ಇನ್ನೊಂದು ಕಡೆ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ, ಗೃಹಲಕ್ಷ್ಮಿ 11ನೇ ಕಂತು ಬಂದಿಲ್ಲ, 12ನೇ ಕಂತು ಬಂದಿಲ್ಲ ಅಂತ. ಮತ್ತು ಜನ ಮನಸಲ್ಲೇ ಅನ್ಕೋತಾ ಇರ್ತಾರೆ, ಇವರು ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದಿಲ್ಲ ಅಂತ ಹೇಳಿದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡ್ತಾರೆ ಅಂತ. ಮತ್ತು ನಿಮಗೂ ಕೂಡ ಸಾಮಾನ್ಯವಾಗಿ ಡೌಟ್ ಇರುತ್ತೆ. ಈ ಡೌಟನ್ನು ನಾವೇನಾದ್ರು ಸರ್ಕಾರದ ಬಳಿ ಕೇಳಿದಾಗ ಸರ್ಕಾರ ಏನಪ್ಪ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಖಂಡಿತವಾಗಲೂ ಗೃಹಲಕ್ಷ್ಮಿ ಹಣ ಅನ್ನೋಂಥದ್ದು ಬರುತ್ತೆ. ಇನ್ ಕೇಸ್ ನಿಮಗೇನಾದರೂ ಗೃಹಲಕ್ಷ್ಮಿ ಹಣ ಏನಾದ್ರು ಬಂದಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳು 2 ತಿಂಗಳದ್ದು ಸೇರಿಸಿ ನಿಮಗೆ ಗೃಹಲಕ್ಷ್ಮಿ ಹಣ ಅನ್ನೋದು ಬರುತ್ತೆ. ಯಾವುದೇ ಕಾರಣಕ್ಕೂ ಸಹ ಯೋಜನೆಯನ್ನು ಸ್ಟಾಪ್ ಮಾಡಿಲ್ಲ ಅಂತ ಸರ್ಕಾರ ತಿಳಿಸ್ತಾ ಇದೆ. ಈ ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಆದರೆ ಇದನ್ನು ಗೃಹಲಕ್ಷ್ಮಿ ಯೋಜನೆ ಆಫೀಸರ್ಸ್ನ ಕೇಳಿದ್ರೆ ಅವ್ರೇನಪ್ಪ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ಮೇಲೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ. ಸರ್ಕಾರ ನೋಡಿದ್ರೆ ಬಂದೇ ಬರುತ್ತೆ, ವೆಯ್ಟ್ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಸದ್ಯದಲ್ಲೇ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ, ಯಾರಿಗೂ ಸಹ ಹಣ ಬರಲ್ಲ ಅಂತ ಅಲ್ಲಿ ಸ್ವತಃ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇವೆರಡರ ಮಾತಲ್ಲಿ ಜನ ಯಾರ ಮಾತನ್ನ ನಂಬಬೇಕು, ಇವೆರಡು ವಾಕ್ಯದಿಂದ ಜನ ಕನ್ಫ್ಯೂಸ್ ಅಂತೂ ಆಗಿರ್ತಾರೆ. ಈ ಯೋಜನೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇಷ್ಟು ಇವತ್ತಿನ ಗೃಹಲಕ್ಷ್ಮಿ 11ನೇ ಕಂತು 12ನೇ ಕಂತು ಬರದೇ ಇರುವಂಥವ್ರಿಗೆ ಒಂದು ಹೊಸ ಅಪ್ಡೇಟ್. ನೀವೇನೋ ಈ ಅಪ್ಡೇಟ್ ತಿಳ್ಕೊಂಡ್ರಿ, ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸಲ್ಲಿ ಯಾರು ಗೃಹಲಕ್ಷ್ಮಿ ಯೋಜನೆ ಪಡ್ಕೊತಾ ಇರ್ತಾರಲ್ಲ ಅವ್ರಿಗೂ ಈ ವಿಡಿಯೋ ಕಳಿಸಿ, ತುಂಬ ಯೂಸ್ ಆಗುತ್ತೆ. ಹಾಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಒಂದು ಲೈಕ್ನ ಕೊಡಿ. ಹಾಗೂ ಇದೇ ರೀತಿ ಕಂಟೆಂಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಬಾಯ್.